ನೋಡಿ ರೀತಾ ಅವರೇ, ನಿಮ್ಮ ಮನೆ ಇವತ್ತು ಹರಾಜಿಗೆ ಬಂದಿದೆ. ನೀವು 15 ಲಕ್ಷ ಸಾಲ ತಗೊಂಡಿರೋದ್ರಿಂದ ಅದು ಫಸ್ಟ್ ಮಂತಲ್ಲೇ ನೀವು ಕಂತು ಅಮೌಂಟ್ ಏನಿದೆ ಅದನ್ನು ನೀವು ಕಟ್ಟಿಲ್ಲ, ಅದು ಡಿಲೇ ಮಾಡಿದ್ದೀರಾ. ಇಲ್ಲಿಗೆ 3 ತಿಂಗಳು ಆಯಿತು, 3 ತಿಂಗಳು ಅಮೌಂಟ್ ಕಟ್ಟಿಲ್ಲ. 3 ತಿಂಗಳು ಅಮೌಂಟ್ ಕಟ್ಟಿಲ್ಲದ ಕಾರಣ ನಿಮ್ಮ ಮನೆಯನ್ನು ಹರಾಜು ಮಾಡಲಾಗಿದೆ. ಇದೇ ಊರಿನ ಜನರಿಗೆ ಹರಾಜು ಮಾಡ್ತೀವಿ. ಅಮೌಂಟು ಕಟ್ಟೋದಾದರೆ ಇದು ನಿಮ್ಮ ಹೆಸರಿಗೆ ಬರುತ್ತೆ. ಅಮೌಂಟ್ ಕಟ್ಟೋದಾದರೆ ಕಟ್ಬಿಡಿ. ಈಗಲೂ ಕಟ್ಟಿದ್ರೇ ಬೇಕಾದರೆ ನಿಮ್ಮ ಮನೆಗೆ ನಾವು ನಿಮ್ಮ ಮನೆ ಹೆಸ್ರಿಗೆ ಮಾಡಿಸ್ಕೊಡ್ತೀವಿ, ನಿಮ್ಮ ಮನೆ ಬಿಟ್ಕೊಡ್ತೀವಿ. ನೋಡಿ ಇವತ್ತು ಹರಾಜಿಗೆ ಬಂದಿದೆ ಮನೆ, ಹರಾಜು ಕೂಗ್ತಾ ಇದ್ದೀವಿ ಊರಲ್ಲಿ. ಮಹಾಜನಗಳೇ, ಇವರು ರೀತಾ ಅವರು ತಗೊಂಡಿರೋ ಅಂಥ ಸಾಲದ ಮೇಲೆ ನಾವು ಬ್ಯಾಂಕ್ನವರು ಈ ಮನೆನ ಹರಾಜು ಮಾಡ್ತಾ ಇದ್ದೀವಿ. ತಗೊಳ್ಳೋ ಅಂಥವ್ರು ಯಾರಾದರೂ ಇದ್ದರೆ ಮುಂದೆ ಬನ್ನಿ. ಅಲ್ಲ ನೀವು ಒಂದೆರಡು ದಿನ ಸುಧಾರಿಸ್ಬೇಕು. ಏನು 3 ತಿಂಗಳಿಗೆ ಹರಾಜಾಗ್ತೀವಿ ಅಂತೀರಲ್ಲ, ವರ್ಷಾನ್ಗಟ್ಲೆ ಟೈಮ್ ಕೊಡಬೇಕು. ವರ್ಷಾನ್ಗಟ್ಲೆ ಟೈಮ್ ಕೊಟ್ರೆ ನಾವೆಲ್ಲ ಕಟ್ತೀವಿ. ನೋಡಿ, ನಿಮಗೆ ವರ್ಷಗಟ್ಟಲೆ ಟೈಮ್ ಇರುತ್ತೆ. ನೀವು ಒಂದು 4-5 ಕಂತಾದರೂ ಕಟ್ಟಿದರೆ 1 ವರ್ಷ ಟೈಮ್ ಆದರೂ ಸಿಗೋದು. ನೀವು ಫಸ್ಟ್ ಮಂತೇನೆ ಕಂತು ಕಟ್ತಲೇ ಡಿಲೇ ಮಾಡಿರೋದ್ರಿಂದನ ಇದು ನೀವು ಕಟ್ಟೋದಿಲ್ಲ. ಕಟ್ಟೋದಾದರೆ ಕಟ್ಬಿಡಿ, ಈಗಲೇ ಕಟ್ಬಿಡಬೇಕಾದ್ರೆ ಇವಾಗ ಏನಿದೆ ಇವಾಗ 3 ತಿಂಗಳು ಅಮೌಂಟ್ ಏನಿದೆ ಅದನ್ನು ಕಟ್ಟಿ. ನೀವು ಫುಲ್ ಅಮೌಂಟ್ ಕಟ್ಟಬೇಕಂತ ನಾವೇನು ಕೇಳ್ತಾ ಇಲ್ಲ. ಈ 3 ತಿಂಗಳು ಅಮೌಂಟ್ ಏನು ಡಿಲೇ ಆಗಿದೆ ಅದು ಮತ್ತೆ ಫೈನ್ ಏನಿದೆ ಫೈನು ಅದನ್ನೆಲ್ಲ ಕಟ್ಟಿದ್ರೆ ಈಗಲೇ ನಾವು ನಿಮಗೆ ಬೇಕಾದರೆ ಮನೇಲಿ ಇರೋದಕ್ಕೆ ಅವಕಾಶ ಕೊಡ್ತೀವಿ. ಅದು ಎಷ್ಟು ಇದೆ 3 ತಿಂಗಳು ಅಮೌಂಟ್ ಆದರೂ ಕಟ್ಬೋದು, ಇಲ್ಲ ನೀವು ಮತ್ತೆ ಮುಂದೆ ತಿಂಗಳ ಕಟ್ಕೊಂಡಾದ್ರೂ ಹೋಗ್ಬೋದು. ಇವಾಗ ಏನು ನಿಲ್ಸಿದ್ದೀರಾ ಅದನ್ನಾದ್ರೂ ಕಟ್ಟಿ, ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀವಲ್ಲ. 2 ದಿನ ಸುಧಾರಿಸ್ಬೇಕು ನಾವು ಕೊಟ್ಟಕ್ಕಾಗಲ್ಲ. 2 ದಿನ ಸುಧಾರಿಸ್ಬೇಕು. ಬರೇ ಕಟ್ತೀವಿ ಅಂತ ಈಗ ಹೇಳ್ತಾ ಇದ್ದಾರೆ. ಅವರಂತೂ ಕಟ್ಟೋದಿಲ್ಲ. ಇಲ್ಲಿ ನೋಡಿ, ಇವರು ರೀತಾ ಅವ್ರ ಮನೇನ ಯಾರು ತಗೊಳ್ತೀರಾ ಅವರು ಮುಂದೆ ಬರ್ಬೋದು. ಅವ್ರು ತಗೊಂಡಿರೋ ಅಂಥ 15 ಲಕ್ಷ ಸಾಲ ಮತ್ತೆ 3 ಲಕ್ಷ ಬಡ್ಡಿ ಬರುತ್ತೆ. ಅದನ್ನು 18 ಲಕ್ಷ ಅಮೌಂಟು ಕಟ್ಟಿ ಯಾರು ಈ ಮನೆ ತಗೋಬೇಕು ಅಂತ ಹೇಳಿ ಯಾರಿಗೆ ಆಸಕ್ತಿ ಇದೆ, ಯಾರು ಅಮೌಂಟ್ ಕಟ್ತೀರಾ ಅವ್ರಿಗೆ ನಾವು ಪ್ರತಿಯೊಂದು ನಿಮ್ಮ ಹೆಸ್ರಿಗೆ ಮಾಡಿಸ್ಕೊಟ್ಬಿಟ್ಟು ಏನಿದೆ ಕ್ಲಿಯರಿಂಗ್ಸ್ ಎಲ್ಲ ಪ್ರತಿಯೊಂದು ನಿಮಗೆ ಕೊಡ್ತೀವಿ. ಈ ಮನೆ ಮೇಲಿರೋಂತಹ ಲೋನ್ ಏನಿದೆ ಅದನ್ನೆಲ್ಲ ಕ್ಲಿಯರಿಂಗ್ಸ್ ಕೊಡ್ತೀವಿ. ಎಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ಪಕ್ಕಾ ಕೊಡ್ತೀವಿ. ಯಾರಿದ್ದೀರಾ ದಯವಿಟ್ಟು ಮುಂದೆ ಬನ್ನಿ ಅಂತ ಎಲ್ಲರ ಹತ್ರ ಹೇಳ್ತಾ ಇದ್ದೀವಿ. ಊರಿನವ್ರು ಯಾರಿದ್ರು ತಗೋಬಹುದು. ತಗೊಂತಾರೆ ಇವರೇನೆ, ಅವ್ರ ತಮ್ಮನೇನೆ. ಆಗ ಒಂದು ಬಂಟಿ ಇದಾನಲ್ಲ ಅವ್ರ ತಮ್ಮನೆ ಕಂಟಿ ಅಂತ ಹೇಳಿ ಇವನೇ ತಾಂತಾನೆ. ಅವನಿಗೆ ಮಾತ್ರ ಕೊಡ್ಬೇಡ್ರಿ, ಬೇರೆ ಯಾರಿಗಾದ್ರೂ ಕೊಡ್ರಿ. ಗೊಂಬೆಲ ನೀನೇ ತಗ. ಅವ್ನಿಗೆ ಯಾಕೆ ಬಿಡ್ತೀಯ? ಅವನಿಗಂತೂ ಬಿಡಬೇಡ ಕಣೆ. ಗೊಂಬೆಲ ನೀನೇ ತಗ, ನೀನು ತಗ ಅಂತ ಹೇಳಿ ನಾನು ಹೇಳಿಲ್ವೇ? ತಗ, ನೀನೇ ತಗ, ಅವನಿಗೆ ಮಾತ್ರ ಬಿಡಬೇಡ ನೀನು. ತಗೊಂಬಕ್ಕಾಗಲ್ಲಮ್ಮ. ಏನು ಬೇಡ ನಮಗೆ, ನಾವೆಲ್ಲ ಬೇರೆ ಕಡೆಗೆ ನೋಡಿದೀವಿ, ನಾವು ತಗೊಂತೀವಿ. ಅವನೇ ತಗೊಂಬ್ಲೇಳು ಪಾಪ. ಅವ್ರಿಗೆ ಕೊಡ್ರಿ ಪಾಪ, ಅವನೇನೆ ತಗೋಬೇಕು ಅಂತ ಅನ್ಕೊಂಡವನೆ, ಅವನಿಗೆ ಕೊಡ್ರಿ. ಎಲ್ಲರೂ ಹಂಗೆ ಹೇಳೋದಿನೇನು, ಊರಾಗ ಯಾರು ತಗೊಂಬಲ್ಲ, ಅವನೇ ತಗೋಬೇಕು ಅನ್ಕೊಂಡವನೆ, ಅವ್ರಿಗೆ ಕೊಟ್ಬಿಡ್ರಿ. ಮತ್ತೆ ನೋಡಿ, ಯಾರಾದರೂ ತಗೊಳ್ಳೋರಿದ್ರೆ ಇನ್ನೂ ಹೆಚ್ಚಿಗೆ ಅಮೌಂಟ್ ಕೊಟ್ಟು ಏನಾದರೂ ತಗೋಬೇಕು ಅನ್ನೋರು ಯಾರಾದರೂ ಇದ್ರೆ ಹೇಳಿ. 18 ಲಕ್ಷ ಒಂದು ಸಾರಿ, 18 ಲಕ್ಷ 2 ಸಾರಿ. ಸರ್ ನಾನು ತಗೊಂತೀನಿ. ನಾನು ತಗೊಂತೀನಿ ಸರ್. 19 ಲಕ್ಷ ಆಗಲಿ. 19 ಲಕ್ಷ ಸರ್, 19 ಲಕ್ಷ. 1 ಲಕ್ಷ ಹೆಚ್ಚೆ ಕೊಟ್ಟು ನಾನು ತಗೊಂತೀನಿ. ತಗ ಕೋಮ್ಲಂಟಿ, ಬಿಡಬೇಡ ತಗ. 19 ಲಕ್ಷ ಒಂದು ಸಾರಿ, 19 ಲಕ್ಷ 2 ಸಾರಿ. ಇವಳು ಎಲ್ಲ ಕೂಗಿ ಇಲ್ಲಿ ಸ್ಯಾನೆ ಮಾಡೋಕ್ಕಾಗಿ ಬಂದವಳೆ. ಇವ್ರಿಗೆ ಹೇಳ್ಬೇಕು, ಈಗಲೇ ದುಡ್ಡು ಕಟ್ಟಿಸ್ಕೋಬೇಕು ಇವಳದಾಗೆ ಅಂತ. ಎದುರ್ಸಕ ಹೇಳ್ತೀನಿ, ಸ್ಯಾನೆ ದುಡ್ಡು ಎದುರಿಸಿ ಕೈ ಬಿಡು ಹೇಳ್ತೀನಿ. ತಾಮಕ್ಕಾಗ್ಬಾರ್ದು ಇಲ್ಲಿ ಲೋಪರ್ ನನ್ನ ಮಗನಿಗೆ. ಜಾಸ್ತಿ ಹೇಳ್ಬಿಡು, ಜಾಸ್ತಿ ಹೇಳು. ಒಂದು 25 ಲಕ್ಷಕ್ಕೆ ಎದುರಿಸಿ ಕೈ ಬಿಡು. 20 ಲಕ್ಷ 20 ಲಕ್ಷಕ್ಕೆ ಎತ್ತರಿಸ್ರಿ. 20 ಲಕ್ಷ ಸರ್. 20 ಲಕ್ಷ ಒಂದು ಸಾರಿ, 20 ಲಕ್ಷ 2 ಸಾರಿ. ಸರ್ ಇಲ್ಲಿ ನೋಡ್ರಿ, ಇಲ್ಲಿ ಇವರು ಸುಮ್ಮನೆ ಎತ್ತರಿಸಕ್ಕಾಗಿ ಬಂದವ್ರೆ. ಇಲ್ಲಿ ಇವಳು ತಗೊಂತಾಳ. ಈಗ 20 ಲಕ್ಷ ದುಡ್ಡು ಕಟ್ಟಿ ತಗೊಂಬಂದು ಕೇಳಿಸ ಈಗಲೇ ಕೊಡ್ಬೇಕು. ನಾನೀಗ ಈಗ 18 ಲಕ್ಷ ಏನಿದೆ ಮನೇದು ನಿಮ್ಮ ಬಡ್ಡಿ ಹಣ, ಈ ಮನೆ ಲೋನ್ ತಗೊಂಡಿರೋದು ಏನಿದೆ ಅದನ್ನ ಬೇಕಾದ್ರೆ ಇವ ಈಗಲೇ 18 ಲಕ್ಷನ ಕೈಯ ಕಿಕ್ಕಿ ತಗೊಂತಾನೆ. ಈಗ ಇವಳು 20 ಲಕ್ಷ ಕಟ್ಟಿ ಇವಾಗ 20 ಲಕ್ಷಕ್ಕೆ ಎತ್ತರಿಸೋಳಲ್ಲ, ಇವಾಗ 20 ಲಕ್ಷಕ್ಕೆ ತಗೊಂಡ್ಲೇಳು 20 ಲಕ್ಷ ಮತ್ತೆ ಕಟ್ಲೇಳಿ. ಇವಾಗ ನಾನಿನ್ನು ಒಂದೇ ಸತಿ ಕಟ್ಟಕ್ಕಾಗಲ್ಲ ಇವಾಗ ನಾನು ಇವ್ರದ್ದೇನಿದೆ ಕಂತು ಅದನ್ನ 3 ತಿಂಗಳು ಕಂತು ಏನಿದೆ ಅದನ್ನ ಕಟ್ಕೊಂತ ಹೋಗ್ತೀನಿ. ಈ 3 ತಿಂಗಳು ಕಂತು ಅವ್ರದ್ದು ಎಷ್ಟೈತೆ ಹೇಳ್ರಿ ಅಷ್ಟು ಬಡ್ಡಿ ಹಣ ಮತ್ತೆ ಅದೇನು ಫೈನು ಅದೆಲ್ಲ ನಾನು ಕಟ್ಕೊಂಡು ಇನ್ನು ಮುಂದೆ ತಿಂಗಳ ಕಟ್ಕೊಂಡು ಹೋಗ್ತೀನಿ. ಆ ಥರ ಅವಕಾಶ ನಿಮ್ಗಿಲ್ಲ. ಯಾರು ಈ ಮನೆ ಮೇಲೆ ಲೋನ್ ತಗೊಂಡಿರ್ತಾರೆ ಅವ್ರಿಗೆ ಮಾತ್ರ ಈ ರೀತಿ ಅವಕಾಶ ಕೊಡ್ತಾ ಇದ್ದೀನಿ. ನಿಮಗೆ ಆ ಥರ ಕೊಡೋಕ್ಕಾಗಲ್ಲ. ಅವ್ರು 18 ಲಕ್ಷ ಅಮೌಂಟ್ ಕಟ್ಟಿ ಈಗಲೇ ಮಾಡಿಸ್ಕೊಂತಾರೆ. ನೀವು 20 ಲಕ್ಷಕ್ಕೆ ನೀವು ಹರಾಜು ಕೂಗಿದ್ದೀರಾ. ಹರಾಜು 20 ಲಕ್ಷಕ್ಕೆ ಕೂಗಿದ್ದೀರಾ ಆದಮೇಲೆ 20 ಲಕ್ಷ ಅಮೌಂಟ್ ಈಗಲೇ ಕಟ್ಟಬೇಕಾಗುತ್ತೆ. ಅದು ನಿಮಗೆ ಬರೋದಿಲ್ಲ, ಇದು ನಿಮ್ಗೆ ಅನ್ವಯ ಆಗೋದಿಲ್ಲ. ಕೊಡ್ರಿ ಯಾರಿಗಾನ ಕೊಡಬೇಕು, ಅದೇ ಕೊಡಲ್ಲ. ಅವ್ರು ಕಟ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಮೇಲೆ ಕಟ್ಕೊಂಡು ಹೋಗ್ತಾರೆ ಲೋನು.
ಅದೇ ಮತ್ತೆ ನಾನು ಕೊಟ್ಟಕ್ಕಾಗ್ಲಿಲ್ಲ ಅಂತಂದ್ರೂ ಇವಾಗ ಕಟ್ಕೊಂಡು ಹೋಗುತ್ತೆ ಕೊಡ್ರಿ ಸರ್. ಸರ್ ಸುಮ್ಮನೆ ಇದು ಆಗ್ದಿಲ್ಲದ ಕೆಲಸ. ಇವಾಗ ಇವ್ರಿಗೆ ಇದನ್ನ ಮನೇನ ಇವ್ರ ಹೆಸರಿಗೆ ಮಾಡಿಸ್ಬಿಡಿ ಸರ್. ಕಂಟಿ ಅನ್ನೋರು ತಗೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ. ಸುಮ್ಮನೆ ನಮ್ದು ಅಮೌಂಟ್ ಏನಿದೆ ಅದನ್ನ ಅಷ್ಟು ಕಟ್ಟಿಸ್ಕೊಂಡು ಸುಮ್ಮನೆ ಕೊಟ್ಬಿಡಿ ಸರ್. ಇವರೆಲ್ಲ ಸುಮ್ಮನೆ ತರ್ಚೆ. ಇಲ್ಲಿ ನೋಡಿ ಅಮ್ಮ, ಯಾರೇ ಆಗಲಿ ಇವಾಗ ನನಗೆ ಅಮೌಂಟ್ ಕಟ್ಟಿ ಅವ್ರ ಹೆಸರಿಗೆ ಮಾಡಿಸ್ತೀನಿ ಅಷ್ಟೇ. ಈಗಿಂದ ಈಗಲೇ ಕಟ್ತಾನೆ ಸರ್ 18 ಲಕ್ಷ ದುಡ್ಡು. 18 ಲಕ್ಷ ಈಗಲೇ ಕಟ್ತಾನೆ, ಈಗಿಂದ ಇಲ್ಲೇ ಕಟ್ತಾನೆ. ಇವ್ನ ಹೆಸ್ರಿಗೆ ಮಾಡಿಸ್ಕೊಡ್ರಿ ಸರ್. ಇನ್ಯಾರಿಗೂ ಕೊಡ್ಬೇಡ್ರಿ. ಇನ್ನು ಊರಾಗೆ ಇನ್ಯಾರು ತಗೊಂಬಲ್ಲ. ಯಾಕಂದ್ರೆ ಯಾಕೆ ಸುಮ್ಮನೆ ಅಂತೇಳಿ ಯಾರು ತಗೊಂಬಲ್ಲ. ಇವನಂತಂದ್ರೆ ಅವ್ರ ತಮ್ಮ ತಗೊಂತಾನೆ. ಇವನಿಗೆ ಕೊಡ್ರಿ ಸರ್. ಏನು ತಂದೆ ತಾಯಿಗೆ ಅವ್ರಿಗೆ ನೋಡ್ಕೊಂಡಿಲ್ಲ ಏನಿಲ್ಲ. ಒಟ್ಟುನು ಈಗ ಹೇಳಿದ್ರೆ 1000 ಇದಾವೆ. ಅವೆಲ್ಲ ನಿಮ್ಗೆ ಯಾಕೆ ಹೇಳ್ಬೇಕು? ನಿಮ್ಗೇನು ಅವೆಲ್ಲ ಬೇಕಾಗಿಲ್ಲ. ಅಂಥವೆಲ್ಲ ಏನು ನಿಮ್ಮ ಹತ್ರ ಮಾತಾಡೋ ಅಂಥ ಅವಶ್ಯಕತೆ ಇಲ್ಲ. ಇವನಿಗೆ ಮಾಡಿಕೊಡ್ರಿ ಸರ್. ಸರಿ ಆಯಿತು, ಮಾಡಿಕೊಡ್ತೀವಿ. ಅಮೌಂಟ್ ಕಟ್ರಿಪ್ಪ. ಅಮೌಂಟ್ ಕೊಟ್ಟು ನಾಳೆನೇ ನಿಮ್ಮ ಹೆಸರಿಗೆಲ್ಲನ ಬರುತ್ತೆ. ಲೋನ್ ನಿಮ್ಮ ಹೆಸರಿಗೆಲ್ಲ ಏನಿದೆ ಅದು ಕ್ಲಿಯರಿಂಗ್ಸ್ ಎಲ್ಲ ಕೊಡ್ತೀವಿ. ಹಾಗೆ ಮನೆ ಪತ್ರದ್ದು ಏನಿದೆ ಅದೆಲ್ಲ ನಿಮ್ಮ ಹೆಸರಿಗೆ ಬರುತ್ತೆ. ಬರಲಿ, ಯಾಕನ ಒಂದು ಸೈನ್ ಹಾಕ್ಬೇಕಂದ್ರೆ ನಾನೇನು ಹಾಕಲ್ಲ ಅಂದ್ರೆ ಹಾಕಲ್ಲ ನಾನು. ಅವ್ರದ್ದೇನು ಸೈನ್ ಬೇಕಾಗಿಲ್ವಲ್ಲ. ಇವಾಗ ಹೊಟ್ಟೆ ಕಿಚ್ಚಿಗೆ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಸುಮ್ಮನೆ ಏನೇನೋ ಹುಟ್ಟಿಸ್ಕೊಂಡು ನಮ್ಮ ಸೈನ್ ಬೇಕು ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾ ಇದ್ದಾರೆ. ಇವನ ಹೆಸ್ರಿಗೆ ಕರೆಕ್ಟಾಗಿ ಆಗ್ಬೇಕು ಸರ್. ದುಡ್ಡು ಕಟ್ಟಿದ್ಮೇಲೆ ಇವನ ಹೆಸ್ರಿಗೆ ಕರೆಕ್ಟಾಗಿ ಪಕ್ಕ ಡಾಕ್ಯುಮೆಂಟ್ಸ್ ಬರಬೇಕು. ಅದೇ ಇರೋದು. ಈಗ ಆಮೇಲೆ ದುಡ್ಡು ಕಟ್ಟಿರ್ತೀವಿ ಸರ್. ನಾವು ಕೂಲಿ ಮಾಡ್ಕೊಂಡು ತಿಂಬರು. ನಾವು ಕೂಲಿ ಮಾಡ್ತೀವಿ ಹೊಲ್ದಾಗೆ. ಆಮೇಲೆ ದುಡ್ಡು ಕಟ್ಟಿದ್ಮೇಲೆ ಏನಾನ ಹೆಚ್ಚು ಕಡಿಮೆ ಆದರೆ ಯಾಕೆ? ಅದಕ್ಕೆ ನೀವು ಹೇಳ್ಬೇಕು ಸರ್. ಮುಂದಾಗ್ಲೇ ನಮಗೆಲ್ಲ ಪತ್ರ ಎಲ್ಲ ಕರೆಕ್ಟಾಗಿ ಬರಬೇಕು ಸರ್. ಅಮೌಂಟ್ ಕಟ್ತಿರಲ್ಲ, ಇವಾಗ 3 ತಿಂಗಳು ಕಟ್ಟಬೇಕು ಅಂದ್ರಲ್ಲ, ಅದನ್ನೇ ನಮ್ಮ ಕಡೆಗೆ ಕೊಡು ಕಂಪ್ಲೇಂಟಿ, ಕಟ್ತೀನಿ. ಏನಂತ 1 ರೂಪಾಯಿ ಇಲ್ಲ. ಸುಮ್ಮನೆ ಇಲ್ಲಿ ಎತ್ತರಿಸೋಣ ಅಂತ ಬಂದೆ, ಕೊಡೋಕ್ಕೂ ಇಲ್ಲ ನಂತಾಗೆ. ನಾನು ಸುಮ್ಮನೆ ಎದೆಲಿ ಏನಂತಾರೆ ಅಂತ ಎತ್ತರಿಸೋಣ ಅಂತ ಬಂದೆ. ಎತ್ತರಿಸೋಕ್ಕಾಗಿ ಬಂದೆ. ಏನು ಮಾಡೋಣ ಹೋಗತ್ತೆ. ತಗೊಂತಿದ್ವಿ. ಅಲ್ಲ ಕಂಡರಿ ಮಾಡ್ತೀರಲ್ಲ. ನಿಮ್ಗೆ ಎಷ್ಟು ಇರಬೇಡ, ಹೊಟ್ಟೆ ಉರಿಸ್ತಾ ಇದ್ದೀರಾ ನಮಗೆ. ಹಾಳಾಗೋಗ್ತೀರ. ಬಾರಲ್ಲ ಪಾಪ, ಹಾಳಾಗೋದ್ರು ಹೋಗ್ಲಿ ಬಾರೋ. ಹಾಳಾಗೋದ್ರು ಹೋಗ್ಲಿ. ತಗೊಂಬ್ಲೇಳು ಮನ್ಯಾಳ. ನಮ್ಮ ಮನೆ ತಗೊಂಬಕ್ಕೆ ಕಾತ್ಕೊಂಡಿದ್ದ. ಮನೆ ತಗೊಂಬಕ್ಕೆ ಮನ್ಯಾಳ ನನ್ನ ಮಗ ಮನ್ಯಾಳ. ಕಡಿಸಿಬಿಟ್ಟು ಸುಮ್ಮನೆ ಕಂಟಿ ಅವನು ಅಳಿಯೋಟ ನಂಬಗ್ಲಿಕ್ಕೆ ಕೆಮ್ಲೇಳು. ಇಲ್ಲೋಡ್ರಿ ಸರ್, ಇವನ ಹೆಸರಿಗೆ ಎಲ್ಲ ಕರೆಕ್ಟಾಗಿ ಪಕ್ಕ ಡಾಕ್ಯುಮೆಂಟ್ಸ್ ಕೊಡಬೇಕು. ಅವ್ರದ್ದೇನಿದ್ರು ನೀವು ಸೈನ್ ಎಲ್ಲ ಹಾಕಿಸ್ಕೊಡ್ಬೇಕು. ನಮಗೆ ಪಕ್ಕ ಎಲ್ಲ ಮಾಡಿಕೊಡ್ಬೇಕು ಸರ್. ಸರಿ ಆಯ್ತು, ಅವ್ರದ್ದು ಏನು ಸೈನ್ ಇದ್ರೂ ನಾವು ಹಾಕಿಸ್ಕೊಡ್ತೀವಿ. ನೀವೇನು ತಲೆ ಕೆಡಿಸ್ಕೊಬಿಡಿ. ಅವ್ರ ಸೈನ್ ಬೇಕು ತಾನೇ, ಹಾಕಿಸ್ಕೊಡ್ತೀವಿ. ನೀವೇನು ತಲೆ ಕೆಡಿಸ್ಕೊಬಿಡಿ. ಅವ್ರ ಸೈನು ಮತ್ತು ಅವರು ಅವ್ರ ಕಡೆಯಿಂದ ಏನು ಆಗಬೇಕು ಅದನ್ನೆಲ್ಲ ಮಾಡಿಕೊಡ್ತೀವಿ. ಯಾವುದೇ ತೊಂದರೆ ಇಲ್ದಂಗೆ ನಾವು ನಿಮಗೆ ಮನೇನ ನಿಮ್ಮ ಹೆಸರಿಗೆ ಎಲ್ಲ ಪತ್ರದ ಮುಖಾಂತರ ಎಲ್ಲ ಪತ್ರ ಬರೋ ಹಾಗೆ ಎಲ್ಲ ಮಾಡಿಕೊಡ್ತೀವಿ. ನೀವೇನು ತಲೆ ಕೆಡಿಸ್ಕೊಬಿಡಿ. ಅಮೌಂಟ್ ಕಟ್ಟಿ ನಾವು ಬೇಕಾದರೆ ನಿಮಗೆ ನಾಳೆನೇ ಎಲ್ಲನ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಯಾರೋ ಸೈನ್ ಹಾಕಲ್ಲ, ಯಾರು ಹಾಕ್ಬೇಡ್ರಿ. ಬಾರೇ ರೀತಾ ಹೋಗೋಣ ಬಾ. ಅಪ್ಪ ಹೆಂಗ ಮನೆ ಕಟ್ಕೊಂಡಿದ್ರು ಅದನ್ನ ಹಾಳು ಮಾಡಿ ಬೆಂಕಿ ಇಕ್ತಾರೆ. ಅಲ್ಲ ಎಷ್ಟು ಇರಬೇಡ ನೋಡು. ಅದೇ ಹೋಗಿದ್ದ ಸೈನ್ ಹಾಕ್ಬೇಕಾಗಿತ್ತಲ್ಲ. ಅವರೆಲ್ಲ ಹಾಕಿಸ್ತಾರೆ. ಸುಮ್ಮನಿರೋ ಸಂತಂಟಿ ಅವರೆಲ್ಲ ಹಾಕಿಸ್ತಾರೆ. ಅವರೆಲ್ಲ ಹಾಕಿಸ್ಕೊಂತಾರೆ ಸರ್. ಅವ್ರು ಹಾಕ್ಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ನಮ್ಗೆ ಹಾಕ್ಸೋದು ಗೊತ್ತೈತೆ. ಪೊಲೀಸ್ ಕರೆಸ್ತೀವಿ. ಪೊಲೀಸ್ ಕರೆಸಿ ಅವ್ರ ಹತ್ರ ಎಲ್ಲ ಸೈನ್ ಹಾಕಿಸ್ತೀವಿ. ಯಾಕಂದ್ರೆ ಇಲ್ಲಾಂದ್ರೆ ಅಮೌಂಟ್ ಕಟ್ಟಿ ನಿಮ್ಮ ಹೆಸರಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ವಿ ಅಷ್ಟೇ. ನಾವೇನು ಅವ್ರಿಗೇನು ಮಾಡ್ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರು ಅಮೌಂಟ್ ಕಟ್ಟಿಲ್ವಲ್ಲ, ಅಮೌಂಟ್ ಕಟ್ಬೇಕು ತಾನೆ. ಅಮೌಂಟ್ ಕಟ್ಟಿ ಯಾರಾದರೂ ಮಾಡ್ಕೊಳ್ಳಿ ಅಂತಲೇ ನಾವು ಹೇಳ್ತಾ ಇರೋದು. ಅಮೌಂಟ್ ಕಟ್ಟಬೇಕು ನಮಗೆ. ನಮ್ಮ ಬ್ಯಾಂಕಿಂದ ಏನು ಅವ್ರು ಲೋನ್ ತಗೊಂಡಿದ್ದಾರೆ ಅದು ಅಮೌಂಟ್ ಏನಿದೆ, ಫೈನ್ ಏನಿದೆ, ಬಡ್ಡಿ ಏನಿದೆ ಅದನ್ನೆಲ್ಲ ಕಟ್ಟಿ ಕ್ಲಿಯರಿಂಗ್ಸ್ ನಾವು ಕೊಡ್ತೀವಿ. ಅದನ್ನೆಲ್ಲ ಕಟ್ಟಿದ್ರೆ ನಾವು ಬೇಕಾದರೆ ಕೊಡ್ತೀವಿ. ನಾವು ಅವ್ರಿಗೆ ಆಗ್ಲೇ ಕೊಡ್ತೀವಿ ಅಂತಲೇ ಹೇಳ್ತಾ ಇರೋದು. ಪೊಲೀಸ್ ಕರೆಸ್ತೀವಿ. ಪೊಲೀಸ್ ಕರೆಸ್ಬಿಟ್ಟು ನಾವೆಲ್ಲ ಸೈನ್ ಎಲ್ಲ ಹಾಕಿಸ್ಕೊಡ್ತೀವಿ. ನೀವೇನು ತಲೆ ಕೆಡಿಸ್ಕೊಬೇಡಿ. ಅವ್ರದ್ದು ಸೈನ್ ಬೇಕಲ್ಲ, ಹಾಕಿಸ್ಕೊಡ್ತೀವಿ. ಹೌದು ಸಹ, ಮುಂದೆ ಆಮೇಲೆ ತೊಂದರೆಗಳಾಗ್ತವೆ. ಅದಕ್ಕೋಸ್ಕರ ಅವರು ಸೈನ್ ಹಾಕಬೇಕು. ಇದಕ್ಕೂ ಈ ಮನೆಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ಥರ ಅವ್ರ ಹತ್ರ ಎಲ್ಲ ಸೈನ್ ಹಾಕಿಸ್ಕೊಂಡು ನಮ್ಮ ಹೆಸರಿಗೆ ಬರೋ ಥರ ನಾವು ಮಾಡ್ಕೋಬೇಕು. ಎಲ್ಲ ಮಾಡ್ಕೊಡ್ತೀವಿ ಬಿಡಿ. ಅವ್ರ ಹತ್ರ ಅವರಾಗಿ ಅವ್ರು ಬಂದು ಸೈನ್ ಹಾಕೋ ಥರ ಮಾಡ್ತೀವಿ. ನೀವೇನು ತಲೆ ಕೆಡಿಸ್ಕೊಬೇಡಿ. ಒಂದು ಕಂಪ್ಲೇಂಟ್ ಮಾಡಿದ್ರೆ ಅವರೇ ಬಂದು ಸ್ಟೇಷನಿಗೆ ಬಂದು ಎಲ್ಲದಕ್ಕೂ ಎಲ್ಲ ಡಾಕ್ಯುಮೆಂಟ್ಗೂ ಅವ್ರು ಸೈನ್ ಹಾಕ್ಬೇಕು. ಹಾಗೆ ಮಾಡಿಕೊಡ್ತೀವಿ. ಕೊನೆಗೂ ಹರಾಜ್ ಆಯಿತು ಮನೆ. ರೀತನ ಮನೆ ಕಂಟಿ ಹೆಸರಿಗೆ ಇವಾಗ ಬಂತು. ಇವಾಗ ಅಮೌಂಟ್ ಕಟ್ಬಿಟ್ಟು ಇವನು ಇವಾಗ ಹೆಸ್ರಿಗೆ ಮಾಡ್ಕೊಂತಾನೆ. ಹರಾಜ್ಗೆ ಹೋಗೋರು ಊರಲ್ಲೆಲ್ಲ ಬಿಡು ಅವನೇ ತಗೊಂಬ್ಲಿ ಅಂತ ಹೇಳಿ ಸುಮ್ಮನಾದ್ರು. ಇವಾಗ ಕಂಟಿಗೆನೆ ಆಯಿತು ಮನೆ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ವಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.